ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಬೋರ್ಕಾಸ್ ಸ್ಕೂಲಲ್ಲಿ ನೆರವೇರಿಸುತ್ತಿದ್ದು, ಅದೇ ರೀತಿ ನಮ್ಮ ಈ ಟ್ರೈನಿಂಗ್ ಕ್ಯಾಂಪಲ್ಲಿ 100 ಮೀಟರ್ ಓಟವನ್ನು 14 ಸೆಕೆಂಡಲ್ಲಿ ಮುಗಿಸ್ಬೇಕಂತ ಒಂದು ಟಾರ್ಗೆಟ್ ಇದೆ. ಹಾಗೆ ಸ್ಕಿಪ್ಪಿಂಗು 1 ನಿಮಿಷಕ್ಕೆ 50 ಬಾರಿ ಸ್ಕಿಪ್ಪಿಂಗ್ ಮಾಡಬೇಕಂತ ಒಂದು ಟಾರ್ಗೆಟ್ ಇದೆ. 12 ಪೌಂಡ್ದು 8 ಮೀಟರು ಎಸೆತ 3 ಅವಕಾಶಗಳು ಇರ್ತವೆ, ಅದು ಕೂಡ ಇಲ್ಲಿ ಮಾಡಿಸಲಾಗುವುದು. ವಿದ್ಯುತ್ ಕಂಬ ಹತ್ತುವುದು 8 ಮೀಟರ್ ಎತ್ತರ ಕಡ್ಡಾಯವಾಗಿರುತ್ತದೆ, ಇದು ಹತ್ತಲೇಬೇಕು. ಇದು ಹತ್ತದೇ ಇದ್ದಲ್ಲಿ ಡಿಸ್ಕ್ವಾಲಿಫೈ ಆಗುವ ಸಾಧ್ಯತೆಗಳಿರುತ್ತವೆ. ಅದೇ ರೀತಿ 800 ಮೀಟರ್ ಓಟ 3 ನಿಮಿಷದಲ್ಲಿ ಓಡಬೇಕಾಗಿ ಇಲ್ಲಿ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವೆಲ್ಲ ನಮ್ಮ ಫಿಟ್ನೆಸ್ ಟ್ರೈನಿಂಗ್ ಕ್ಯಾಂಪಲ್ಲಿ ಕೂಡ ಇದನ್ನು ಮಾಡಿಸಲಾಗುವುದು. ಆದ್ದರಿಂದ ಆಸಕ್ತಿಯಿಂದ ಇಲ್ಲಿ ಪಾಲ್ಗೊಂಡು ನಾವು ಕೊಡುವಂಥ ಒಂದು ಟ್ರೈನಿಂಗನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮಲ್ಲಿ 2 ಕಂಬಗಳಿರ್ತವೆ. ಒಂದು RCC ಅಂತ, ಇದು ಏರ್ತಕ್ಕಂಥದ್ದು RCC ಕಂಬ, ಮತ್ತು PCC ಕಂಬ ಅಂತೇಳಿ. ಈ 2 ಕಂಬಗಳನ್ನು ನಾವು ಹತ್ತಲೇಬೇಕು. ಈ ತರಬೇತಿಯಲ್ಲಿ ಪಾಲ್ಗೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಈ 2 ಕಂಬ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಇದರ ಟ್ರೈನಿಂಗ್ ಕೂಡ ಇಲ್ಲಿ ನಮ್ಮ ರಾಜು ಈ 2 ಕಂಬಗಳನ್ನು RCC ಮತ್ತು PCC ಕಂಬಗಳನ್ನು ಹತ್ತಿಸಲು ರಾಜು ಅವರು ಮಾಸ್ಟರ್ ಟ್ರೈನರ್ ಆಗಿ ಬಂದಿರುತ್ತಾರೆ. ಅವರು ಈ ತರಬೇತಿಯಲ್ಲಿ ಶಿಬಿರಾರ್ಥಿಗಳಿಗೆ ಎಲ್ಲ ರೀತಿಯ ಕಂಬ ಏರುವ ಪರೀಕ್ಷೆಯನ್ನು ತೆಗೆದುಕೊಂಡು ಉತ್ತೀರ್ಣಗೊಳಿಸಬೇಕಾಗಿ ಅವರಲ್ಲಿ ಕಳಕಳಿಯ ವಿನಂತಿ. ಮೇಲೆ ಕಾಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ತೊಗೋಬೇಕು. ಬಂದು ಆಮೇಲೆ ಪಟ್ಟಿಗೆ ಸಿಗಬೇಕು ಫಸ್ಟ್. ಹಾಂ, ಟೈಮ್ ಹೆಂಗೆ ಇಳ್ಬೇಕಂತ ಹೇಳ್ರಿ. ಜಂಪ್ ಮಾಡಂಗಿಲ್ಲ. ಈ ಕಂಬ RCC ಅದಲ್ರಿ, ಇದಕ್ಕೆ ಈ ಟೈಪ್ ಹಿಡಿಬೇಕು. ಅದು CC ಅದು ಯಾರು PRS ಕಂಬಕ್ರೆ ಅದಕ್ಕೆ ಈ ಟೈಪ್ ಹಿಡಿಬೋದು, ಈ ಟೈಪ್ ಹಿಡಿಬೋದು. ಅದಕ್ಕೆ ಯಾವ ಟೈಪ್ ಹಿಡಿಬೋದು, ಅದು ಯಾಕಂದ್ರೆ ಇಷ್ಟು ಇರ್ತದಲ್ರಿ, ಅದು ಹಿಂಗೆ ಹಿಡಿಬೋದು ರೀ, ಹಿಂಗೆ ಸಿಗ್ತದೆ. ಅದು ಇದು RCC ಹಿಂಗೆ ಹಿಡಿಬೇಕ್ರಿ ಕಂಪಲ್ಸರಿ. ಅದು ತೆಳ್ಳಗಿರ್ತಾರೆ, ಅದಕ್ಕೆ ಹಿಡಿತಾರೆ, ಗ್ರಿಪ್ ಸಿಗ್ತಾರೆ ಅದಕ್ಕೆ. ಓಕೆ ಓಕೆ, ಅದಕ್ಕೆ ಏರ್ಲಾರ್ದಾರನೇ ಏರ್ಬೋದು ಅದಕ್ಕೆ. ಸರಿ ಸರಿ ಸರಿ.